Hello, my dear students. Welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೂರನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ವರ್ಕಿಂಗ್ ಕ್ಯಾಪಿಟಲ್ ಚಾಪ್ಟರ್ನ ಫಾರ್ಮ್ಯಾಟ್ರಿ. ಈ ಫಾರ್ಮ್ಯಾಟ್ ಬರುವಂತ ಲೆಕ್ಕ 15 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ. ಸೊ ಆ ಫಾರ್ಮ್ಯಾಟ್ ಈ ತರ ಇದೆ. ಒಂದೇದು ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಕರೆಂಟ್ ಅಸೆಟ್ಸ್ ನಲ್ಲಿ ಕರೆಂಟ್ ಲಯಬಿಲಿಟೀಸ್ ನ ಕಳೆದು ಬಿಟ್ರೆ ನಮಗೆ ಸಿಗೋದು ವರ್ಕಿಂಗ್ ಕ್ಯಾಪಿಟಲ್. ಸಿಂಪಲ್ ಫಾರ್ಮುಲಾ, ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡಿದ್ರೆ ನಮಗೆ ಸಿಗೋದು ವರ್ಕಿಂಗ್ ಕ್ಯಾಪಿಟಲ್. ಸೊ ಈಗ ಕರೆಂಟ್ ಅಸೆಟ್ಸ್ ಅಲ್ಲಿ ಫಸ್ಟ್ ಒನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಈ ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ ಬರ್ತಾವ ಅಂದ್ರೆ ಫಸ್ಟ್ ಒನ್ ಓಪನಿಂಗ್ ಇನ್ವೆಂಟರೀಸ್. ಓಪನಿಂಗ್ ಇನ್ವೆಂಟರೀಸ್, ಈ ಓಪನಿಂಗ್ ಇನ್ವೆಂಟರೀಸ್ ಅಲ್ಲಿ ಫಸ್ಟ್ ಒನ್ ಎ ಅಂತವ್ರಿ ರಾ ಮೆಟೀರಿಯಲ್ಸ್. ರಾ ಮೆಟೀರಿಯಲ್ಸ್ ಇನ್ ದ ಸೆನ್ಸ್ ಕಚ್ಚಾ ಪದಾರ್ಥ, ಕಚ್ಚಾ ವಸ್ತುಗಳು. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಫಾರ್ಮುಲಾ ಬರುತ್ತೆ, ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇಂಟು ರೇಟ್ ಪರ್ ಯೂನಿಟ್. ರೇಟ್ ಪರ್ ಯೂನಿಟ್ ಇನ್ ದ ಸೆನ್ಸ್ ರಾ ಮೆಟೀರಿಯಲ್ ನ ಒಂದು ಯೂನಿಟಿನ ಬೆಲೆ ಅಥವಾ ಕಚ್ಚಾ ಪದಾರ್ಥದ ಒಂದು ಯೂನಿಟ್ಗೆ ತಗಲುವಂತ ಬೆಲೆ ರಾ ಪರ್ ಯೂನಿಟ್ ಇಂಟು ಕನ್ವರ್ಷನ್ ಪೀರಿಯಡ್. ಕನ್ವರ್ಷನ್ ಪೀರಿಯಡ್ ಇನ್ ದ ಸೆನ್ಸ್ 1 ಮಂತ್ ಇರ್ಬೋದು, 2 ಮಂತ್ ಇರ್ಬೋದು, 3 ಮಂತ್ಸ್ ಇರ್ಬೋದು, ಅಥವಾ 6 ಮಂತ್ಸ್ ಇರ್ಬೋದು, ವಾಟ್ ಎವರ್. ನಂಬರ್ ಆಫ್ ಯೂನಿಟ್ ಸೋಲ್ಡ್ ಇಂಟು ರೇಟ್ ಪರ್ ಯೂನಿಟ್ ಇನ್ ದ ಸೆನ್ಸ್ ರಾ ಮೆಟೀರಿಯಲ್ ಪರ್ ಯೂನಿಟ್ ಅನ್ನಂಗ ಕನ್ವರ್ಷನ್ ಪೀರಿಯಡ್ ಮೀನ್ಸ್ 1 ಮಂತ್, 2 ಮಂತ್ಸ್, ವಾಟ್ ಎವರ್ ದ ಗಿವನ್ ಇನ್ ದ ಪ್ರಾಬ್ಲಮ್. Bracket close. In B, work in progress. Work in progress, number of units sold into rate per unit. ಈ ರೇಟ್ ಪರ್ ಯೂನಿಟ್ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ತಗೊಳ್ಳುವಂತ ರೇಟ್. ಇಟ್ ಮೇ ಬಿ ಒಂದು ವೇಳೆ ಇದು ಟೋಟಲ್ ಕಾಸ್ಟ್ ಆಗಿರ್ಬೋದು, ಅಥವಾ ಇದ್ರದ್ದೇ ಆಗಿರ್ತಕ್ಕಂಥ ಒಂದು ವೆಚ್ಚ ಆಗಿರ್ಬೋದು. ಪರ್ ಯೂನಿಟ್ ತಗೋಬೇಕ್ರಿ ಇಲ್ಲಿ, ಪರ್ ಯೂನಿಟ್ ಇಂಟು ಕನ್ವರ್ಷನ್ ಪೀರಿಯಡ್. ನೆಕ್ಸ್ಟ್ ಸಿ, ಫಿನಿಶ್ಡ್ ಗೂಡ್ಸ್. ಸೊ ಫಿನಿಶ್ಡ್ ಗೂಡ್ಸ್ ಅಂದ್ರೆ ಸೇಮ್ ಫಿನಿಶ್ಡ್ ಗೂಡ್ಸ್, ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇಂಟು ರೇಟ್ ಪರ್ ಯೂನಿಟ್ ಇಂಟು ಕನ್ವರ್ಷನ್ ಪೀರಿಯಡ್. ಇವಕ್ಕೆಲ್ಲ ಅಮೌಂಟ್ ಇಲ್ಲೇ ಇನ್ನೊಂದು ಕೌಂಟ್ ತಗೋರಿ. ಮೂರನ್ನ ಕೊಡ್ಸಿದ್ರೆ ನಮಗ ಓಪನಿಂಗ್ ಇನ್ವೆಂಟರೀಸ್ ದ ಟೋಟಲ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗತ್ರಿ. ನೆಕ್ಸ್ಟ್ ಎರಡನೇದು ಓಪನಿಂಗ್ ಇನ್ವೆಂಟರೀಸ್ ಮುಗಿತು. ಸನ್ರಿ ಡೆಟರ್ಸ್, take in bracket ಕಸ್ಟಮರ್ಸ್. ನಮ್ ಕಸ್ಟಮರ್ಸ್ ರೀ. ಸೊ ನಮ್ ಕಸ್ಟಮರ್ಸ್ ಉದ್ರಿ ಮೇಲೆ ಗೂಡ್ಸ್ ಅನ್ನ ಖರೀದಿ ಮಾಡ್ಕೊಂಡು ಹೋಗಿದ್ರೆ ಅವ್ರು ನಾವು ಡೆಟರ್ಸ್ ಅಂತ ಕರಿತೀವಿ. ಸೊ ಡೆಟರ್ಸ್ ಮಾಡುವಾಗ ನಂಬರ್ ಆಫ್ ಯೂನಿಟ್ ಸೋಲ್ಡ್ into rate
per unit into conversion period. Conversion period. ಮೊದಲದು cash in hand, cash balance or bank balance ಅದೇನಾದಿದ್ರಿ sundry debtors amount. Next, prepaid expenses. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ರೆ, ಸೊ ಇಲ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಿ ನಾವು ಓನ್ಲಿ ಏನ್ ಕನ್ಸಿಡರ್ ಮಾಡ್ಬೇಕ್ರಿ, ಕರೆಂಟ್ ಅಸೆಟ್ಸ್. ಸೊ ಅವು ಯಾವ ಅಂದ್ರೆ ಕಾಮನ್ ಆಗಿ ಓಪನಿಂಗ್ ಇನ್ವೆಂಟರೀಸ್ ಇಂದ ಸ್ಟಾಕ್ ರೀ, ಅದ್ರಾಗ ರಾ ಮೆಟೀರಿಯಲ್ ಬರ್ಬೋದು, ಎರಡನೇದು ವರ್ಕ್ ಇನ್ ಪ್ರೋಗ್ರೆಸ್ ಬರ್ಬೋದು, ಮೂರನೇದು ಫಿನಿಶ್ಡ್ ಗೂಡ್ಸ್ ಬರ್ಬೋದು, ನಾಲ್ಕನೇದು ಸನ್ರಿ ಡೆಟರ್ಸ್ ಬರ್ಬೋದು, ಐದನೇದು ಕ್ಯಾಶ್ ಬ್ಯಾಲೆನ್ಸ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಬರ್ಬೋದು, ಅಥವಾ ನೆಕ್ಸ್ಟ್ ಪ್ರೀಪೇಡ್ ಎಕ್ಸ್ಪೆನ್ಸ್ ಬರಬಹುದು, ಅಥವಾ ಇತರ ಮತ್ತೆ ಯಾವ್ದು ಬಂದ್ರೆ ಬರಬಹುದು. ಸಾಮಾನ್ಯವಾಗಿ ಇವೇ ಐಟಮ್ಸ್ ಸಾಮಾನ್ಯವಾಗಿ ರಿಪೀಟ್ ಆಗ್ತಾ ಇರ್ತಾವ್ರಿ. ಸೊ ಇದನ್ನ ಟೋಟಲ್ ಮಾಡಿದ್ರೆ, ಸೊ ದೇರ್ ಫೋರ್ ಟೋಟಲ್ ಕರೆಂಟ್ ಅಸೆಟ್ಸ್. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ ಸಿಗುತ್ತೆ. ಸೊ ಓಪನಿಂಗ್ ಇನ್ವೆಂಟರೀಸ್ ಅಲ್ಲಿ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗುಡ್ಸ್, ಈ ಮೂರದ್ದು ಟೋಟಲ್ ಮಾಡಿ ಹೊರಗಡೆ ಇಡ್ತೀವಿ. ಆಮೇಲೆ ಸನ್ರಿ ಡೆಟರ್ಸ್ ಅದು ಸಪರೇಟ್ ಬರೀತೀವಿ, ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಸಪರೇಟ್ ಬರೀತೀವಿ, ಪ್ರೀಪೇಡ್ ಎಕ್ಸ್ಪೆನ್ಸ್ ಸಪರೇಟ್ ಬರೀತೀವಿ. ಟೋಟಲ್ ಮಾಡಿದ್ರೆ ನಮಗೆ ಸಿಗುವಂತ ಅಮೌಂಟ್ ಟೋಟಲ್ ಕರೆಂಟ್ ಅಸೆಟ್ಸ್. ಈಗ ನಮ್ಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಸಿಗ್ತದೆ. ಈ ಟೋಟಲ್ ಕರೆಂಟ್ ಅಸೆಟ್ಸ್ ನಲ್ಲಿ ಕರೆಂಟ್ ಲಯಬಿಲಿಟೀಸ್ ನ ಕಳೆದು ಬಿಟ್ರೆ ನಿಮಗೆ ಸಿಗೋದು ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ಲೆಸ್ current liabilities. So current liabilities ಅಲ್ಲಿ ಏನ್ ಬರ್ತಾವ್ರಿ? ಫಾರ್ ಎಕ್ಸಾಂಪಲ್ ಕ್ರೆಡಿಟರ್ಸ್ ಬರುತ್ತೆ, ಬರ್ಕೋರಿ ಕ್ರೆಡಿಟರ್ಸ್. ಫಸ್ಟ್ ಒನ್ ಸನ್ರಿ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂದ್ರೆ ನಮಗೆ ಉದ್ರಿ ಆಧಾರದ ಮೇಲೆ ನಮ್ಮ ಸಪ್ಲೈಯರ್ಸ್ ನಮಗೆ ಉದ್ರಿ ಆಧಾರದ ಮೇಲೆ ಗೂಡ್ಸ್ ನ ಸಪ್ಲೈ ಮಾಡ್ತಿರ್ತಾರೆ. ಸೊ ಅವ್ರನ್ನ ಸಪ್ಲೈಯರ್ ಆಫ್ ಗೂಡ್ಸ್ ಟು ಅಸ್, ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್. ಓಕೆ, ಇಲ್ಲಿ ನೋಡ್ರಿ, ಅಲ್ಲಿ ಏನ್ ಫಾರ್ಮುಲಾ ಬರ್ತಂದ್ರೆ ನಂಬರ್ ಆಫ್ ಯೂನಿಟ್ ಸೋಲ್ಡ್ ಇಂಟು rate per unit into number of units sold into rate per unit. ಇಲ್ಲಿ ಸನ್ರಿ ಕ್ರೆಡಿಟರ್ಸ್ ತಗೊಳ್ಳುವಂತ ಹೊತ್ತಿನಲ್ಲಿ ರೇಟ್ ಪರ್ ಯೂನಿಟ್ ಅಂದ್ರೆ ರಾ ಮೆಟೀರಿಯಲ್ ಪರ್ ಯೂನಿಟ್ ನ ಕನ್ಸಿಡರ್ ಮಾಡ್ರಿ. ರಾ ಮೆಟೀರಿಯಲ್ ಪರ್ ಯೂನಿಟ್ ಇಂಟು ಕನ್ವರ್ಷನ್ ಪೀರಿಯಡ್. ಕನ್ಸಿಡರ್ ಮಾಡ್ರಿ. ಸೊ ಅದರ ಅಮೌಂಟ್ ಅನ್ನ ಇನ್ನೊಂದು ಕಾಲಮ್ ತಗೋರಿ. ಸೊ ಒಂದಿದು ಸನ್ರಿ ಕ್ರೆಡಿಟರ್ಸ್, ಆಮೇಲೆ ಫಾರ್ಮುಲಾ ನಂಬರ್ ಆಫ್ ಯೂನಿಟ್ ಸೋಲ್ಡ್ ಇಂಟು ರೇಟ್ ಪರ್ ಯೂನಿಟ್ ಇಂಟು ಕನ್ವರ್ಷನ್ ಪೀರಿಯಡ್. ಕ್ಯಾಲ್ಕುಲೇಷನ್ ಮಾಡಿದ್ರೆ ಬರುವ ಅಮೌಂಟ್ ಅನ್ನ ಇನ್ನೊಂದು ಕಾಲಮ್ ಹಚ್ಚಿರಿ. ಸೊ ಸೆಕೆಂಡ್ ಒನ್ ಮ್ಯಾನೇಜರ್ ಸ್ಯಾಲರಿ. ಮ್ಯಾನೇಜರ್ ಸ್ಯಾಲರಿ ಅಂದ್ರೆ ಸೊ ಎಕ್ಸ್ಪೆನ್ಸಸ್ ಬಾಕಿ ಇರ್ಬೋದ್ರಿ, ಅಮೌಂಟ್ ಇಂಟು ಕನ್ವರ್ಷನ್ ಪೀರಿಯಡ್. ನೆಕ್ಸ್ಟ್ wages outstanding. ಇರಬಹುದು, ಅಮೌಂಟ್ ಇಂಟು ಕನ್ವರ್ಷನ್ ಪೀರಿಯಡ್.
Next, fourth one, sundry creditors, manager salary, outstanding wages, lag in payment of expenses. ಲ್ಯಾಗ್ ಅಂದ್ರೆ ಲೇಟ್ ಅಥವಾ ತಡ ಮಾಡೋದು. ಲ್ಯಾಗ್ ಇನ್ ಪೇಮೆಂಟ್ ಆಫ್ ಎಕ್ಸ್ಪೆನ್ಸಸ್ ಯಾವ್ದಾದ್ರು ಇರ್ಬೋದ್ರಿ, ಅದ್ರದ್ದು ತಗೋರಿ. ಸೊ ಯಾವುದೇ ಲಯಬಿಲಿಟೀಸ್, ಯಾವುದೇ ಕರೆಂಟ್ ಲಯಬಿಲಿಟೀಸ್ ಬಂದ್ರು ಅದನ್ನ ಈ ಲಿಸ್ಟ್ ಬರ್ಕೋತೀರಿ. ಬರ್ಕೊಂಡ ನಂತರ ಟೋಟಲ್ ಮಾಡಿ. ಸೊ ನಮ್ಮ ಟೋಟಲ್ ಕರೆಂಟ್ ಅಸೆಟ್ಸ್ ನಲ್ಲಿ ನಮ್ಮ ಲಯಬಿಲಿಟೀಸ್ 1, 2, 3, 4 ಇನ್ನು ಮುಂತಾದವು ಬರ್ಬೋದು ಲಯಬಿಲಿಟೀಸ್. ಅದು ಟೋಟಲ್ ಇಲ್ಲ ಹಚ್ತೀವಿ. ದೇರ್ಫೋರ್ ಟೋಟಲ್ ಕರೆಂಟ್ ಲಯಬಿಲಿಟಿ. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ ನಲ್ಲಿ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಕಳೆದು ಬಿಡ್ರಿ, ಬರುವುದು ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ಈಗ ನಮ್ದು ಟೋಟಲ್ ಕರೆಂಟ್ ಅಸೆಟ್ಸ್ 1 ಲಕ್ಷ ರೂಪಾಯಿ ಇರ್ಬೋದು. ಸೊ ಅದೇ ರೀತಿ ನಮ್ ಕರೆಂಟ್ ಲಯಬಿಲಿಟೀಸ್ ಒಂದು 60,000 ರೂಪಾಯಿ ಇರ್ಬೋದು. ಟೋಟಲ್ 1 ಲಕ್ಷ ರೂಪಾಯಲ್ಲಿ 60,000 ರೂಪಾಯಿ ಕಳೆದ್ರೆ ನಮಗ್ ಸಿಗೋದು 40,000 ರೂಪಾಯಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬಂತು. ಇದಕ್ಕೆ ಆಡ್ ಪ್ರೊವಿಷನ್ ಫಾರ್ ಕಾಂಟಿಂಜೆನ್ಸಿ. ಪ್ರೊವಿಷನ್ ಫಾರ್ ಕಾಂಟಿಂಜೆನ್ಸಿ ಅಂತ ಸರ್ಟನ್ ಪರ್ಸೆಂಟೇಜ್ ಕೊಟ್ಟಿರ್ತಾನ್ರಿ. ಸರ್ಟನ್ ಪರ್ಸೆಂಟೇಜ್ ಆನ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಅದನ್ನ ಆಡ್ ಮಾಡ್ರಿ, ಆಡ್ ಮಾಡ್ಬೇಕ್ರಿ. ಸೊ ಆಡ್ ಮಾಡಿದ್ರ ನಮಗ್ ಸಿಗೋದು therefore required working capital. ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್. ಇಷ್ಟು ಮಾಡಿದ್ರೆ ನಮ್ದು 15 ಮಾರ್ಕ್ಸಿಗೆ ಬೇಕಾಗುವಂತ ಫಾರ್ಮೆಟ್ ಮುಗೀತ್ರಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಹೊರ್ತಾ ಹೋಗ್ತಾವ್ರಿ. ಸೊ ಆ ಪ್ರಾಬ್ಲಮ್ಸ್ ಅನ್ನ 1 by 1 ನೋಡ್ತಾ ಹೋಗೋಣ. ಆದಷ್ಟು ನಾವಿಲ್ಲಿ ಕ್ವಶನ್ ಪೇಪರ್ಸ್ ಅನ್ನ ಜಾಸ್ತಿ ಟಾರ್ಗೆಟ್ ಮಾಡೋಣ. ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸ್ಬಿಟ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ನಿಮ್ಗೂ ಒಂಥರ ಐಡಿಯಾ ಬರುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.